ನಮ್ಮ ನಿರೀಕ್ಷೆಗಿಂತ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ಅಭಿವೃದ್ಧಿ ಕಡೆ ಇನ್ನೊಂಚೂರು ಗಮನ ಕೊಡಬೇಕು. ಅದು ಬಿಟ್ಟು ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡುವುದಾಗಲಿ, ಇಲ್ಲ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದಾರೆ. ತಾಲೂಕಿನಾದ್ಯಂತ ಎಲ್ಲ ಹೆಣ್ಮಕ್ಳಿಗೂ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಟ್ಟಿದ್ದಾರೆ. ಅಂಜಲಿಕ್ಕೆ ನಾವು ಹೋಗಿದ್ದೀವಿ, ನಮ್ಮ ಜಡ್ಪಿ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇನ್ನೊಂದಷ್ಟು ಅನುದಾನಗಳು ತಂದು ಪ್ರತಿಯೊಂದು ಹಳ್ಳಿಗೂ ಆಗಬೇಕು ಅಂತ ನಮ್ಮ ಅನಿಸಿಕೆ ಇದೆ. ನಾವು ಹೇಳಿರೋ ಕೆಲಸಗಳೆಲ್ಲ ಪಟ್ಟಿ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆನೂ ಇದೆ. ಇವಾಗ ಅವರು ಎಲ್ಲ ಸ್ಫೂರ್ತಿದಾಯಕವಾಗಿ ಮಾಡ್ತಾಯಿದ್ದಾರೆ. ಬೇರೆ ನೆಕ್ಸ್ಟ್ ಬರುವಂಥ ರಾಜಕಾರಣಿಗಳಿಗೆ ಆಗಲಿ ಎಲ್ಲ ಮಾದರಿ ಆಗ್ತಾಯಿದ್ದಾರೆ ಅವರು ಪ್ರತಿಯೊಂದು ವಿಚಾರದಲ್ಲಿ. ಇವಾಗ ಪ್ಲಾಸ್ಟಿಕ್ಕು ಯೂಸ್ ಮಾಡಬಾರ್ದು ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಮತ್ತು ದುಂಡು ವೆಚ್ಚ ಮಾಡಬಾರ್ದು. ಪ್ರತಿಯೊಂದು ಹಳ್ಳಿಗೂ ಹೋದಾಗ ಹೆಚ್ಚಿಗೆ ಬ್ಯಾನರ್ಗಳು ಕಟ್ಟೋದು, ಹೂನಾರಗಳು, ಅದು ಇದು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಮಾಡಬಾರ್ದು ಅದನ್ನು ಬೇಕಾದರೆ ಬಡವ್ರಿಗೆ ಹಂಚಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಇದೆಲ್ಲ ಮುಂದೆ ಬರುವಂಥ ರಾಜಕೀಯ ವ್ಯಕ್ತಿಗಳಿಗೆ ಮಾದರಿ. ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ಲದೇ ಇರೋ ಕಾರಣದಿಂದನೇ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಲೇಟ್ ಆಗ್ತಾಯಿದೆ. ಆದರೂ ಮಾಡೇ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರಿಗೆ ಆ ರಾಜಕೀಯ ಅನುಭವ ಕಡಿಮೆ ಇರೋದ್ರಿಂದ ಸ್ವಲ್ಪ ಒಂದು 6 ತಿಂಗಳು ವರ್ಷ ಲೇಟ್ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ಕಾಮಗಾರಿಗಳು ಹಿಂದ್ಗಡೆ ಯಾರು ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮಾಡೇ ಮಾಡ್ತಾರೆ. ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ, ಅಣ್ಣ ತಮ್ಮಂದಿರ ಥರ ಮಾತಾಡ್ತಾರೆ. ಭುಜದ ಮೇಲೆ ಕೈ ಹಾಕಿ ಅಪ್ಪಿಕೊಂಡು ಮಾತಾಡ್ತಾರೆ. ಅದರಲ್ಲಿ ಏನೂ ತೊಂದರೆನೇ ಇಲ್ಲ. ಅದು ಒಳ್ಳೆ ಕಾರ್ಯಕ್ರಮನೇ. ಹಿಂದೆ ಯಾರೂ ಮಾಡಿರಲಿಲ್ಲ, ಇವಾಗ ಇವ್ರು ಮಾಡ್ತಾಯಿದ್ದಾರೆ. ಏನು ಅಂದರೆ ಆ ಥರ ಹೋದಾಗ ಆ ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ನೇರವಾಗಿ ಎಲ್ಲ ಅಧಿಕಾರಿಗಳು ಹಿಂದ್ಗಡೆ ಇರ್ತಾರೆ, ಅಲ್ಲೇ ಸ್ಪಾಟಲ್ಲೇ ಕ್ಲಿಯರ್ ಮಾಡಿಕೊಡ್ತಾರೆ ಕೆಲಸಗಳೆಲ್ಲ. ಅವರು ಕಷ್ಟದಿಂದ ಮೇಲಕ್ಕೆ ಬಂದಿರೋದ್ರಿಂದ ಹಳ್ಳಿಯಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಓಟ್ ಬರದವಾಗಲೂ ನಮ್ಗೆ ಯಾವಾಗಲೂ ಓಟ್ ಇಂಪಾರ್ಟೆಂಟ್ ಅಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಅದರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಅದಕ್ಕೆಲ್ಲ ಒಂದೇ ರೀತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವರು ಎಲ್ಲ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ವಿತರಣೆ ಮಾಡಿದ್ದಾರೆ. ಅದು ಒಳ್ಳೆಯ ಕಾರ್ಯಕ್ರಮ. ಈಗ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ಅಭಿವೃದ್ಧಿ ಇನ್ನೂ ಮಾಡಬೇಕಾಗಿದೆ. ಇವಾಗ ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸಿಂದ ಎಷ್ಟೋ ಜನ ಬಡ ಕುಟುಂಬಗಳಿಗೆ ತುಂಬ ಅನುಕೂಲ ಆಗಿದೆ. ನಾವು ಸುಮಾರು ಜನನ ಆಂಬ್ಯುಲೆನ್ಸು ನಾವೇ ಕಾಲ್ ಮಾಡಿ ಕಳಿಸಿದ್ದೀವಿ. ಮೊನ್ನೆ ರೀಸೆಂಟಾಗಿ ಚದಲ್ಪುರದ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಪಾಪ ಹುಡುಗ ತಂದೆ ಒಂದು ಕಡೆ ಇದ್ದಾರೆ, ತಾಯಿ ಒಂದು ಕಡೆ ಇದ್ದಾರೆ. ನಾವು ಬರೀ ಒಂದು ಫೋನ್ ಮಾಡಿದ್ವಿ, ಬಂದು ಅವರೇ ಕರ್ಕೊಂಬಂದು, ನಾವು ಯಾರೂ ಸ್ಪಾಟ್ಗೆ ಹೋಗಿಲ್ಲ, ಅವರೇ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿ ಮತ್ತೆ ನಿಮ್ಹಾನ್ಸ್ಗೆ ಹೋಗ್ಬೇಕಾಗಿತ್ತು. ಅವರೇ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ತೋರಿಸಿ ಮತ್ತೆ ರಿಟರ್ನ್ ಕರ್ಕೊಂಬಂದು ಅವರೇ ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಇದೆಲ್ಲ ಒಳ್ಳೆ ಅನುಕೂಲ ಆಗ್ತಾಯಿದೆ.